ಶಾರದಮ್ಮನವರೇ ಇದ್ದೀರಾ? ಹಾ ಇದ್ದೀನಿ, ಬನ್ನಿ ಒಳಗೆ. ನಮ್ಮ ಮನೇಲಿ ಹಪ್ಳ ಖಾಲಿ ಆಗೋಗಿದೆ, ಸ್ವಲ್ಪ ಕೊಡ್ತೀರಾ? ಖಂಡಿತ. ಶ್ರವಣ, ಒಳಗಡೆ ಚೀಲದಲ್ಲಿ ಅಕ್ಕಿ ಹಪ್ಳ ಮತ್ತೆ ಹಲಸಿನಕಾಯಿ ಹಪ್ಳ ಒಂದ್ 2 ಪ್ಯಾಕೆಟ್, 2 ಪ್ಯಾಕೆಟ್ ಸಾಕಲ್ವಾ? ಸಾಕು. ಹಾ, ತಂದು ಸಂಧ್ಯಾ ಅವ್ರು ಕೊಟ್ಬಿಡೋ. ಹಾ ಸರಿ. ಅದು ಊರಲ್ಲಿ ನಾಮಕರಣದ ಫಂಕ್ಷನ್ ಇತ್ತಲ್ಲ, ಅದಕ್ ಬಂದಿದ್ ನೆಂಟ್ರು ವಾಪಸ್ ಹೋಗಿಲ್ಲ, ನಮ್ಮನೇಲೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ. ಯಾಕಪ್ಪ ಶ್ರೀಕಾಂತ, ಫಂಕ್ಷನ್ ಅಲ್ಲಿ ಊಟ ಮಾಡ್ದೆ ಹಾಗೆ ಹೊರಟ್ಬಿಟ್ಟಿಯಲ್ಲ ನೀನು? ಭಕ್ತಿ ಜೊತೆ ಶ್ರೀಕಾಂತನ್ ನೋಡಿ ನಂಗಂತೂ ತುಂಬಾ ಖುಷಿ ಆಯ್ತು. ಆಗಿದ್ದನ್ನೆಲ್ಲ ಮರ್ತು ಅಣ್ಣ ತಂಗಿ ಇಬ್ರು ಒಂದಾದ್ರಲ್ಲ, ಅದೇ ಸಂತೋಷ. ಶ್ರೀಕಾಂತ, ಏನ್ ನಡೀತಿದೆ ಇಲ್ಲಿ? ಅದು ಚಿಕ್ಕಪ್ಪ, ಅದು ನಾನು ಅಲ್ಲರಿ, ಊರಲ್ಲಿ ನಡೆಯೋ ಫಂಕ್ಷನ್ಗೆ ಅಣ್ಣ ತಂಗಿ ಇಬ್ರು ಹೋದ್ರೆ ಅವರಿಬ್ರು ಒಂದಾಗಿದ್ದಾರೆ, ಮಾತಾಡ್ತಿದ್ದಾರೆ ಅಂತ ನೀವ್ ಹೇಗ್ರಿ ಅನ್ಕೋತೀರಾ? ನಾಮಕರಣಕ್ಕೆ ನಮ್ಮ ಯಜಮಾನ್ರನ್ನ ಕರೆದ ಹಾಗೆ ಅವರನ್ನು ಕರೆದಿರ್ತಾರೆ, ಅದಕ್ಕೆ ಬಂದಿರ್ತಾರೆ. ಅಷ್ಟಕ್ಕೆ ನೀವು ನಿಮಗ್ ಬೇಕಾದಂಗೆ ಏನೇನೋ ಕಲ್ಪನೆ ಮಾಡ್ಕೊಂಡ್ರೆ ಹೇಗೆ? ಸರಿಯಾಗಿ ಸುತ್ತಾಡಿದ್ರೆ ಅರ್ಧ ಗಂಟೆಯಲ್ಲಿ ಇಡೀ ಊರನ್ನೇ ಸುತ್ತಾಡ್ಬೋದು, ಅಷ್ಟು ಚಿಕ್ಕ ಊರಿದು. ಅಂಥದ್ರಲ್ಲಿ ಭಕ್ತಿನೂ ಇದೇ ಊರಲ್ಲಿ ಇದ್ದಾಳೆ ಅಂದ್ಮೇಲೆ ಆಕಸ್ಮಿಕವಾಗಿ ಭೇಟಿ ಆಗೋ ಸಂದರ್ಭ ಬಂದೇ ಬರುತ್ತೆ. ಅದಕ್ಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ಅಯ್ಯೋ ಆಯ್ತು ಬಿಡಮ್ಮ ರಾಗಿಣಿ, ನಾನೇನ್ ಕೆಟ್ಟದ್ ಹೇಳದ್ನಾ? ಅಣ್ಣ ತಂಗಿ ಇಬ್ರು ಒಟ್ಟಿಗೆ ನೋಡುದ್ನಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ನೀವು ಮಾತಾಡೋದನ್ನ ಕೇಳಿ ನಮ್ ಚಿಕ್ಕ ಮಾವ ಹೇಗ್ ತಪ್ಪು ತಿಳ್ಕೊಂಡ್ರು ಅಂತ ಗೊತ್ತಾ? ಅಷ್ಟಕ್ಕೂ ನಮ್ಮ ಯಜಮಾನ್ರು ಮತ್ತೆ ಭಕ್ತಿ ಮಾತಾಡಿದ್ನ ನೀವು ಕಣ್ಣಾರೆ ನೋಡಿದ್ರಾ ಹೇಳಿ? ಇಲ್ಲ, ನಾನ್ ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ನಾನ್ ಮಾತಾಡ್ಬೇಕು ಅನ್ನೋಷ್ಟರಲ್ಲಿ ಹೊರಟ್ಬಿಟ್ರಿ ಇವರು. ಮತ್ತೆ ಹಾಗಿದ್ರೆ ಇರೋ ವಿಷಯನ ಹೇಳ್ರಿ. ಆಯ್ತಮ್ಮ ತಾಯಿ. ಏನ್ರಿ ಶಾರದಮ್ಮನವ್ರೆ, ನಿಮ್ ಸೊಸೆ? ಅಮ್ಮ ರೆಡಿ. ಫಸ್ಟ್ ಕೊಟ್ಟು ಕಳ್ಸೋ, ಜಾಸ್ತಿ ಮಾತಾಡ್ದೆ ತಗೊಂಡ್ ಹೋಗ್ತಾ ಇರಿ. ಶಾರದಮ್ಮನವ್ರೆ, ದುಡ್ಡು ಕೊಟ್ಟು ಕಳಿಸ್ತೀನಿ. ಶ್ರವಣ ಹೋಗೋ. ಹಾ. ನನ್ ಕಣ್ ತಪ್ಪಿಸಿ ಈ ಮನೇಲಿ ಯಾರಾದ್ರೂ ಅವಳನ್ನ ನೋಡೋ ಪ್ರಯತ್ನ ಮಾಡಿದ್ರೆ ಪರಿಣಾಮ ಬೇರೆನೇ ಆಗಿರುತ್ತೆ. ಹುಷಾರ್. ಶ್ರೀಕಾಂತ, ನೀಲ್ಕಂಠನ್ಗೇನಾದ್ರೂ ಈ ಸತ್ಯ ಗೊತ್ತಾಗ್ಬಿಟ್ರೆ? ಶ್ರೀಕಾಂತಣ್ಣ ನನ್ನ ಹೇಳಿ ಅಂತ ಹೇಳಲಿಲ್ಲ ಅಷ್ಟೆ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಚಿಕ್ಕಿ. ಮಲ್ಕೋ. ಒಳ್ಳೆಯವ್ರು ಅನ್ಕೊಂಡಿರೋರೆಲ್ಲ ಇಷ್ಟು ಬೇಗ ಕೆಟ್ಟೋರಾಗ್ತಾರಲ್ಲ. ಊರಿನ ಜನ ನಿನ್ನ ಮತ್ತೆ ಅಮ್ಮನ ದ್ವೇಷಿಸೋಕ್ಕೆ ನಾನೇ ಕಾರಣ ಭಕ್ತಿ. ನಿನ್ನ ಮತ್ತೆ ಅಮ್ಮನ ಹತ್ರ ಕ್ಷಮೆ ಕೇಳೋಣ ಅಂತಂದ್ರೆ ನನಗೆ ಒಂಥರ ಸಂತ ಆಗ್ತಿದೆ. ನಮ್ಮ ಹತ್ರನೇ ಮಾತಾಡೋದಕ್ಕೆ ಹಿಂಜರಿದ್ರೆ ಇನ್ನು ಊರವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಅವ್ರು ಮಾತಾಡೋದು ನೋಡಿದ್ರೆ ಅಂದ್ರೆ ನಮ್ಮ ಅಪ್ಪನ ಆಸೆನ ನನಗೆ ಈಡೇರ್ಸಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ನಾನು ಹಾಗೆ ಹೇಳ್ತಿಲ್ಲ ಅಗಸ್ತ್ಯ. ನಾವು ಮದ್ವೆ ಆಗಿ 2-3 ವಾರ ಕಳೀತಾ ಬಂತು. ನಮ್ಮ ಮುಂದೆ ಇರೋದು ಇನ್ನು 5 ತಿಂಗಳಷ್ಟೇ. ಅಷ್ಟರಲ್ಲಿ ನಮ್ಮ 3 ಜನ ನಿಮ್ಮನ್ನ ಒಪ್ಕೊಳ್ಳೋ ಹಾಗೆ ಮಾಡಬೇಕು. ಒಪ್ತಾರಲ್ವಾ? ಚಿಕ್ಕಿ, ನಿನ್ನನ್ನೇ ಕೇಳ್ತಾ ಇರೋದು. ಮಾತಾಡು. ನಾನು ಊರವ್ರ ವಿಶ್ವಾಸನ ಗಳಿಸ್ಕೋತೀನಲ್ವಾ? ಅಪ್ಪಾಜಿ ಬಾಗ್ಲು ತೆಗೀರಿ. ಇರು, ಯಾರಂತ ನೋಡ್ತೀನಿ. ತೆಗೀರಿ ಅಪ್ಪಾಜಿ, ಬೇಗ ಬಾಗ್ಲು ತೆಗೀರಿ. ಅಪ್ಪಾಜಿ, ಅಪ್ಪಾಜಿ, ಬೆಂಕಿ, ಬೆಂಕಿ, ಅಲ್ಲಿ ಅಲ್ಲಿ. ಏನಾಯ್ತು ಸಿದ್ದಣ್ಣ? ಏನಾಯ್ತು?
ಅಪ್ಪಾಜಿ ಅಲ್ಲಿ ಬೆಂಕಿ ಬೆಂಕಿ ಬೆಂಕಿನಾ? ಯಜಮಾನ್ರೆ ಬೆಂಕಿನ ಎಲ್ಲೋ ಅಲ್ಲಿ ಬೆಂಕಿನಾ? ನಡಿ. ಅಯ್ಯೋ ಅಯ್ಯೋ ಬೆಂಕಿ ಬೆಂಕಿ ಓ ಸಿದ್ದು ಅಯ್ಯೋ ಅಯ್ಯೋ ದಮ್ಮಿ ಅದಕ್ಕೆಮ್ಮ ಅಯ್ಯೋ ಸಿದ್ದು ನೀರು ತಗೊಂಬ ಹೋಗು. ಬಾ ಬೇಗ ಬಾ. ಅಗಸ್ತ್ಯ ಬಾ ಹಿಂದೆ. ಅಕ್ಕ ಏನೇ ಇದು? ಸಿದ್ದು ಬೇಗ ಹಾಕು ಹಾಕು. ಸಿದ್ದು ಬೇಡ, ಸಿದ್ದು ಬಾಯಿ ಕಡೆ ಬಾ. ಬೇಡ ಕಣೋ ಬೇಡ ಬೇಡ ಅಯ್ಯೋ